ನನ್ನ ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ, ಈಗಲೇ ಹೇಳಿಬಿಡುತ್ತೇನೆ, ಬರುವ ಮೇ ತಿಂಗಳು 2026 ಈ ವರ್ಷ ನಿಮ್ಮನ್ನು ಒಂದು ಮಹತ್ವಪೂರ್ಣ ಸವಾಲಿಗೆ ಒಡ್ಡಲಿದೆ. ಆದರೆ ಈ ಸವಾಲು ನಿಮಗೆ ಸೋಲು ತರುವುದಿಲ್ಲ, ಬದಲಾಗಿ ಹಿಂದಿಗಿಂತಲೂ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿದೆ. ನೀವು ಸದಾ ನಂಬುವ ಸತ್ಯ, ಜ್ಞಾನ ಮತ್ತು ಆಂತರಿಕ ಶಕ್ತಿ ನಿಮ್ಮನ್ನು ಯಾವ ಮಹಾ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂಬುದನ್ನು ನೋಡಲು ಇಡೀ ಜಗತ್ತೇ ಕಾಯುತ್ತಿದೆ. ಆದರೆ ಕೆಲವು ಅನಿರೀಕ್ಷಿತ ಗ್ರಹಗಳ ಸಂಚಾರವು ನಿಮ್ಮ ದಾರಿಯಲ್ಲಿ ಕತ್ತಲನ್ನು ಸೃಷ್ಟಿಸುವ ಸಾಧ್ಯತೆ ಇದೆ. ಆದ್ದರಿಂದ ಎಚ್ಚರವಾಗಿರಿ. ಈ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಹೋದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸರಿಯಾದ ಕ್ಷಣವನ್ನು ನೀವು ಕಳೆದುಕೊಳ್ಳಬಹುದು. ನಿಮ್ಮ ಆಳವಾದ ಚಿಂತನೆ ಮತ್ತು ವಿವೇಚನೆಯು ಅತಿ ಹೆಚ್ಚಿನ ಪ್ರಗತಿಯನ್ನು ನೀಡಲಿದೆ. ಆದರೆ ಎಲ್ಲಿ ಜಾರಿ ಬೀಳಬಹುದು ಎಂಬ ಕಠಿಣ ಸತ್ಯವನ್ನು ಅರಿತುಕೊಳ್ಳುವುದು ಈ ವರ್ಷದ ಯಶಸ್ಸಿಗೆ ಅನಿವಾರ್ಯ. ಇದು ನಿಮ್ಮ ಯಶಸ್ಸಿನ ಮಂತ್ರವನ್ನು ತಿಳಿಸುವ ಗುರುವಾಣಿ. ಹಾಗಾಗಿ ಸಂಪೂರ್ಣ ಮಾಹಿತಿ ತಿಳಿಯುವವರೆಗೂ ಗಮನವನ್ನು ಬೇರೆ ಕಡೆ ಹರಿಸಬೇಡಿ. ವೃಶ್ಚಿಕ, ಈ ಹೆಸರೇ ಒಂದು ರಹಸ್ಯಮಯ ಶಕ್ತಿ, ಧೈರ್ಯ ಮತ್ತು ಪುನರುತ್ಥಾನದ ಪ್ರತೀಕ. ನಿಮ್ಮ ರಾಶಿಯ ಚಿಹ್ನೆಯು ವಿಷಸರ್ಪ ಆಗಿದ್ದು, ಅದು ಆಂತರಿಕ ಶಕ್ತಿ, ಪರಿವರ್ತನೆ ಮತ್ತು ಬದುಕಿನ ಸಂಕಷ್ಟಗಳನ್ನು ಜಯಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ನಿಮ್ಮದು ಅತ್ಯಂತ ಗಂಭೀರ, ನಿಷ್ಠಾವಂತ ಮತ್ತು ಆಂತರಿಕವಾಗಿ ಬಲಿಷ್ಠ ರಾಶಿ. ಎದುರಿಗೆ ಬರುವ ಸವಾಲನ್ನು ಒಳಗೊಳಗೆ ತಾಳ್ಮೆಯಿಂದ ಎದುರಿಸುವ ನಾಯಕತ್ವದ ಗುಣ ನಿಮ್ಮದು. 2026 ಮೇ ನಂತರ ನಿಮ್ಮ ರಾಶಿಯ ಅಧಿಪತಿ ಕುಜ ಅಂದರೆ ಮಂಗಳ, ಗುರು ಮತ್ತು ಶನಿಯ ಪ್ರಭಾವವು ನಿಮ್ಮ ಜೀವನದಲ್ಲಿ ಒಂದು ಆಳವಾದ ಪರಿವರ್ತನೆಯನ್ನು ಉಂಟು ಮಾಡಲಿದೆ. ಈ ಗ್ರಹಗಳ ಸಂಯೋಗವು ಕೆಲವೊಮ್ಮೆ ಒತ್ತಡವನ್ನು ತಂದರೂ ಅದೇ ಸಮಯದಲ್ಲಿ ಅದ್ಭುತ ಸಾಧನೆಗೆ ದಾರಿ ಮಾಡಿಕೊಡುತ್ತದೆ. ಈ ಸಂಘರ್ಷದಿಂದ ನೀವು ಹೇಗೆ ಹೊರಬರುತ್ತೀರಿ ಎಂಬುದೇ ನಿಮ್ಮ ಯಶಸ್ಸಿನ ದಿಕ್ಕನ್ನು ನಿರ್ಧರಿಸುತ್ತದೆ. ವೃತ್ತಿ ಕ್ಷೇತ್ರದ ಬಗ್ಗೆ ಮಾತನಾಡುವುದಾದರೆ, ಈ ವರ್ಷ ನೀವು ನಿಮ್ಮ ಕೆಲಸದ ವಿಧಾನದಲ್ಲಿ ಹೊಸ ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ. 10ನೇ ಮನೆಯ ಮೇಲೆ ರಾಹುವಿನ ಪ್ರಭಾವದಿಂದ ವಿದೇಶ ಅಥವಾ ದೂರದ ಸ್ಥಳಗಳಿಂದ ಅವಕಾಶಗಳು ನಿಮ್ಮತ್ತ ಬರಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಮತ್ತು ಗೌರವ ಹೆಚ್ಚಾಗುತ್ತದೆ. ಆದರೆ ಈ ಯಶಸ್ಸು ಕೆಲವರಲ್ಲಿ ಅಸೂಯೆಯನ್ನು ಹುಟ್ಟಿಸಬಹುದು. ಆದ್ದರಿಂದ ನಿಮ್ಮ ನಡೆನುಡಿಯಲ್ಲಿ ಸಮತೋಲನ ಇರಲಿ. ಮೇ ಮತ್ತು ಜೂನ್ ತಿಂಗಳಲ್ಲಿ ಪ್ರಮುಖ ಪ್ರವಾಸಗಳು ಸಂಭವಿಸಬಹುದು. ವ್ಯಾಪಾರಸ್ಥರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಸ್ತರಣೆ ಸಾಧ್ಯತೆ ಇದೆ. ನೌಕರಿಯಲ್ಲಿ ಇರುವವರಿಗೆ ಜುಲೈ ನಂತರ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಯೋಗ ಇದೆ. ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ನಿಮಗೆ ಲಾಭದಾಯಕ. ನಿಮ್ಮ ಆಳವಾದ ವಿಶ್ಲೇಷಣಾ ಶಕ್ತಿ ನಿಮಗೆ ಸರಿಯಾದ ಹೂಡಿಕೆ ಮಾಡಲು ಸಹಾಯ ಮಾಡುತ್ತದೆ. ಆದರೂ ಶನಿಯ ಪ್ರಭಾವದಿಂದಾಗಿ ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಯಂತ್ರಣ ಅಗತ್ಯ. ಸಾಲ ಮಾಡುವುದನ್ನು ತಪ್ಪಿಸಿ. ಧಾರ್ಮಿಕ ಚಟುವಟಿಕೆಗಳು ಅಥವಾ ಕುಟುಂಬ ಸಂಬಂಧಿತ ಖರ್ಚುಗಳು ಹೆಚ್ಚಾಗಬಹುದು. ಸ್ಥಿರಾಸ್ತಿ ಅಥವಾ ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಉತ್ತಮ ಲಾಭ ಸಿಗಬಹುದು. ಪ್ರೇಮ ಮತ್ತು ವೈವಾಹಿಕ ಸಂಬಂಧದಲ್ಲಿ ಈ ವರ್ಷ ಮಹತ್ವದ ತಿರುವು ತರಲಿದೆ. ವೃಶ್ಚಿಕ ರಾಶಿಯವರು ಸಂಬಂಧಗಳಲ್ಲಿ ಅತ್ಯಂತ ಪ್ರಾಮಾಣಿಕ ಮತ್ತು ಆಳವಾದ ಬಾಂಧವ್ಯವನ್ನು ಬಯಸುವವರು. 7ನೇ ಮನೆಯ ಮೇಲೆ ಶುಭ ದೃಷ್ಟಿ ಇರುವುದರಿಂದ ವಿವಾಹಿತರಿಗೆ ಪರಸ್ಪರ ಗೌರವ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಅಥವಾ ವಿಶೇಷ ಸ್ಥಳಗಳಿಗೆ ಪ್ರಯಾಣ ಮಾಡುವ ಯೋಗ ಇದೆ. ಸೆಪ್ಟೆಂಬರ್ ನಂತರ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಪ್ರೀತಿಸುವವರಿಗೆ ಈ ವರ್ಷ ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸೂಕ್ತ ಸಮಯ. ಅವಿವಾಹಿತರಿಗೆ ಹೊಸ, ಗಂಭೀರ ಮತ್ತು ಜ್ಞಾನವಂತ ಸಂಗಾತಿ ಸಿಗುವ ಸಾಧ್ಯತೆ ಇದೆ. ಕುಟುಂಬದ ವಿಷಯದಲ್ಲಿ ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವುದು ಅಗತ್ಯ. ನಿಮ್ಮ ಆಂತರಿಕ ಶಕ್ತಿ ಮತ್ತು ಧೈರ್ಯ ಈ ವರ್ಷ ನಿಮ್ಮನ್ನು ಹಲವು ಸವಾಲುಗಳಿಂದ ಯಶಸ್ಸಿನತ್ತ ಕೊಂಡೊಯ್ಯಲಿದೆ. ಶಿಕ್ಷಣ, ಆರೋಗ್ಯ ಮತ್ತು ಅದೃಷ್ಟದ ಗಮನಸ್ಥಾನ. ನಿಮ್ಮ ಅದೃಷ್ಟದ ಬಾಗಿಲು ಮತ್ತು ಆರೋಗ್ಯದ ರಹಸ್ಯಗಳು ಇಲ್ಲಿವೆ ಎಂದು ನೋಡೋಣ. ನನ್ನ ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ, ನಿಮ್ಮ ಅದೃಷ್ಟದ ಮನೆ ಅಂದರೆ 9ನೇ ಮನೆಯ ಮೇಲೆ ಈ ವರ್ಷ ಗುರುಗ್ರಹದ ಅನುಗ್ರಹವು ಪ್ರಮುಖ ಪಾತ್ರ ವಹಿಸುತ್ತದೆ. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಯಾತ್ರೆಗಳು, ಜ್ಞಾನ ಸಂಪಾದನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಹೆಚ್ಚಿನ ಮಹತ್ವ ಸಿಗಲಿದೆ.
ನೀವು ಕೈ ಹಾಕುವ ಬಹುತೇಕ ಕೆಲಸಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಒಳಗಿನ ಧೈರ್ಯ ನಿಮ್ಮ ಕೈ ಹಿಡಿಯುತ್ತದೆ. ವಿಶೇಷವಾಗಿ ವಿದೇಶ ಪ್ರಯಾಣ, ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ವಿಷಯಗಳ ಕಡೆ ಹೆಚ್ಚು ಆಕರ್ಷಣೆ ಉಂಟಾಗುತ್ತದೆ. ನಿಮ್ಮ ಜೀವನದಲ್ಲಿ ಗುರುಸ್ವರೂಪರಾದ ವ್ಯಕ್ತಿಗಳಿಂದ ಮಾರ್ಗದರ್ಶನ ಮತ್ತು ಸಹಾಯ ದೊರೆಯುವ ಸಾಧ್ಯತೆ ಇದೆ. ಈ ವರ್ಷ ವೃಶ್ಚಿಕ ರಾಶಿಯವರು ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವುದರಿಂದ ತಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸಬಹುದು. ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮ ಸಾಧನೆಗಳ ವರ್ಷವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವವರಿಗೆ ಉಜ್ವಲ ಭವಿಷ್ಯ ಕಾದಿದೆ. ಗುರು ಅನುಗ್ರಹದಿಂದ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗಿ ಉತ್ತಮ ಫಲಿತಾಂಶ ಸಿಗುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ವಿದೇಶದಲ್ಲಿ ಓದುವ ಅವಕಾಶಗಳು ದೊರೆಯಬಹುದು. ನೀವು ಮಾಡುವ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಫಲ ಖಂಡಿತ ಸಿಗುತ್ತದೆ. ಕಾನೂನು, ತತ್ವಶಾಸ್ತ್ರ, ಮನೋವಿಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರಗಳ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರಗತಿ ಕಂಡುಬರುತ್ತದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ರಾಹು ಕೇತುವಿನ ಪ್ರಭಾವದಿಂದ ಈ ವರ್ಷ ನೀವು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು. ಶನಿಯ ಪ್ರಭಾವದಿಂದಾಗಿ ಹೆಚ್ಚು ಪ್ರಯಾಣದಿಂದ ಆಯಾಸ, ಮಂಡಿ ನೋವು, ಕೀಲು ನೋವು ಅಥವಾ ಜೀರ್ಣಾಂಗ ಸಂಬಂಧಿತ ಸಣ್ಣ ಸಮಸ್ಯೆಗಳು ಕಾಣಿಸಬಹುದು. ಆದ್ದರಿಂದ ನಿಯಮಿತ ಯೋಗಾಭ್ಯಾಸ, ಧ್ಯಾನ ಮತ್ತು ಸಮರ್ಪಕ ನಿದ್ರೆ ಅತ್ಯಂತ ಅಗತ್ಯ. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ವಾಹನ ಚಾಲನೆ ಮಾಡುವಾಗ ಅತಿಯಾದ ಆತ್ಮವಿಶ್ವಾಸ ತಪ್ಪಿಸಿ ಎಚ್ಚರಿಕೆಯಿಂದಿರಿ. ವೃಶ್ಚಿಕ ರಾಶಿಯ ಅದೃಷ್ಟದ ಅಂಶಗಳನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸಲು ಕೆಲವು ಪ್ರಮುಖ ಸೂಚನೆಗಳಿವೆ. ಶುಭ ಸಂಖ್ಯೆಗಳು 2 ಮತ್ತು 9. ಇವು ನಿಮ್ಮ ಆಂತರಿಕ ಶಕ್ತಿ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಶುಭ ಬಣ್ಣಗಳು ಕೆಂಪು, ಮೆರೂನ್, ಕಪ್ಪು ಮತ್ತು ಗಾಢ ನೀಲಿ. ಈ ಬಣ್ಣಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇನ್ನು ಶುಭ ದಿನಗಳು ಮಂಗಳವಾರ ಮತ್ತು ಭಾನುವಾರ. ಪ್ರಮುಖ ಕೆಲಸಗಳನ್ನು ಈ ದಿನಗಳಲ್ಲಿ ಆರಂಭಿಸಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಶುಭ ದಿಕ್ಕು ದಕ್ಷಿಣ ಮತ್ತು ಪಶ್ಚಿಮ. ಶುಭ ಲೋಹ ತಾಮ್ರ ಮತ್ತು ಕಬ್ಬಿಣ. ಶುಭ ರತ್ನ ಮಾಣಿಕ್ಯ ಮತ್ತು ಗೋಮೇಧ. ಆದರೆ ಧರಿಸುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಈ ಮಹತ್ವದ ವರ್ಷವನ್ನು ಇನ್ನಷ್ಟು ಉನ್ನತಿಗೆ ಕೊಂಡೊಯ್ಯಲು ವೃಶ್ಚಿಕ ರಾಶಿಯವರು ಕೆಲವು ಪರಿಹಾರ ಕ್ರಮಗಳನ್ನು ನಿಯಮಿತವಾಗಿ ಅನುಸರಿಸುವುದು ಉತ್ತಮ. ಮೊದಲನೆಯದಾಗಿ, ನಿಮ್ಮ ರಾಶಿಯ ಅಧಿಪತಿ ಕುಜ. ಆದ್ದರಿಂದ ಮಂಗಳವಾರದಂದು ಉಪವಾಸವಿದ್ದು ಓಂ ಅಂ ಅಂಗಾರಕಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ನಿಮ್ಮ ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಅಡೆತಡೆಗಳನ್ನು ದೂರ ಮಾಡುತ್ತದೆ. ಜೊತೆಗೆ ದೇವಾಲಯದಲ್ಲಿ ಕೆಂಪು ಹೂವುಗಳನ್ನು ಅರ್ಪಿಸುವುದು ಶುಭಕರ. ಎರಡನೆಯದಾಗಿ, ಶನಿಯ ಪ್ರಭಾವವನ್ನು ಸಮತೋಲನದಲ್ಲಿಗೊಳಿಸಲು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಎಣ್ಣೆ, ಕಪ್ಪು ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡುವುದು ಉತ್ತಮ. ಇದರಿಂದ ಜೀವನದಲ್ಲಿ ಎದುರಾಗುವ ಅನಿರೀಕ್ಷಿತ ಅಡೆತಡೆಗಳು ಕಡಿಮೆಯಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇನ್ನು ಮೂರನೆಯದಾಗಿ, ನಿಮ್ಮ ಅದೃಷ್ಟವನ್ನು ಬಲಪಡಿಸಲು ಮಾಣಿಕ್ಯ ರತ್ನವನ್ನು ಚಿನ್ನ ಅಥವಾ ತಾಮ್ರದ ಉಂಗುರದಲ್ಲಿ ಧರಿಸಬಹುದು. ಆದರೆ ಇದನ್ನು ಧರಿಸುವ ಮೊದಲು ಜ್ಯೋತಿಷ್ಯ ತಜ್ಞರ ಸಲಹೆ ಪಡೆಯುವುದು ಅತ್ಯಂತ ಅಗತ್ಯ. ನಾಲ್ಕನೆಯದಾಗಿ, ನಿಮ್ಮ ಆಂತರಿಕ ಶಕ್ತಿಯ ಮೂಲವೇ ನಿಮ್ಮ ಸತ್ಯಸಂಧತೆ ಮತ್ತು ನಿಷ್ಠೆ. ಯಾವುದೇ ಪರಿಸ್ಥಿತಿಯಲ್ಲೂ ಸುಳ್ಳಿನ ದಾರಿಯನ್ನು ಹಿಡಿಯದೆ ಸತ್ಯದ ಹಾದಿಯಲ್ಲಿ ನಡೆಯುವುದರಿಂದ ನಿಮ್ಮ ಜೀವನದಲ್ಲಿ ಸ್ಥಿರವಾದ ಯಶಸ್ಸು ಬರುತ್ತದೆ. ಐದನೆಯದಾಗಿ, ನಿಯಮಿತ ಧ್ಯಾನ, ಯೋಗಾಭ್ಯಾಸ ಮತ್ತು ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತದೆ. ಈ ಎಲ್ಲ ಪರಿಹಾರ ಕ್ರಮಗಳನ್ನು ಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಅನುಸರಿಸಿದರೆ 2026ರಲ್ಲಿ ನೀವು ಉತ್ತಮ ಫಲಿತಾಂಶಗಳು ಕಂಡು ಯಶಸ್ಸಿನತ್ತ ದೃಢವಾಗಿ ಸಾಗಬಹುದು. ಆತ್ಮೀಯ ವೃಶ್ಚಿಕ ರಾಶಿಯವರೇ, ಈ ವರ್ಷ ನಿಮ್ಮ ಆಂತರಿಕ ಶಕ್ತಿ, ಧೈರ್ಯ ಮತ್ತು ಪರಿವರ್ತನೆಯ ಸಾಮರ್ಥ್ಯವನ್ನು ಲೋಕಕ್ಕೆ ತೋರಿಸುವ ಸಮಯ. ನಿಮ್ಮ ಸುತ್ತ ನಡೆಯುವ ಘಟನೆಗಳನ್ನು ಸರಿಯಾಗಿ ವಿಶ್ಲೇಷಿಸಿ ಧೈರ್ಯದಿಂದ ಮುಂದುವರಿಯಿರಿ. ನಿಮ್ಮೊಳಗಿನ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ಅಧ್ಯಾಯವನ್ನು ಆರಂಭಿಸಲಿದೆ. ಈ ಸಂಪೂರ್ಣ ಭವಿಷ್ಯ ನಿಮಗೆ ದಿಕ್ಸೂಚಿಯಂತೆ ಸಹಾಯ ಮಾಡುತ್ತದೆ ಎಂದು ನಾವು ನಂಬುತ್ತೇವೆ. ಇದೇ
ರೀತಿಯ ನಿಖರ ಮತ್ತು ಶುದ್ಧ ಕನ್ನಡದ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ವೃಶ್ಚಿಕ ರಾಶಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕೊನೆಯದಾಗಿ ನಿಮ್ಮ ಭಕ್ತಿಯ ಸಂಕೇತವಾಗಿ ನಿಮ್ಮ ಇಷ್ಟದೇವರ ನಾಮವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಬರೆಯಿರಿ. ನಿಮ್ಮ ಮುಂದಿನ ದಿನಗಳು ಸುಖ, ಸಮೃದ್ಧಿ ಮತ್ತು ಶಾಂತಿಯಿಂದ ತುಂಬಿರಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು.